ಎಲ್ರಪ್ಪ ಮದುಮಗಳು ಇನ್ನೂ ಬರ್ಲಿಲ್ಲ? ಅದೇ ಮದುಮಗಳನ್ನ ಕರ್ಕೊಂಡ್ ಬರಕ್ಕೆ ಹೋಗಿದ್ದಾರೆ. ಬಂದ್ರು ನೋಡಿ. ಬಾ ಮೀರಾ. ಬಾ ಕೂತ್ಕೊಮ್ಮ. ಹೋಗು, ಹಸೆ ಮಣೆ ಮೇಲೆ ಕೂತ್ಕೋ. ಇದು ನನ್ನ ಪಾಲಿಗೆ ಹಸೆ ಮಣೆ ಅಲ್ಲ, ಈ ಮನೆಯವ್ರ ನೆಮ್ಮದಿ ಹಾಳು ಮಾಡೋಕೆ ನಾನ್ ಇಡ್ತಿರೋ ಅಡಿಕಲ್ಲು. ಕೆಲವೇ ಕ್ಷಣಗಳಲ್ಲಿ ನನ್ನ ಅರ್ಜುನ್ ಮದ್ವೆ ಆಗ್ತಾನೆ. ಸೇವಂತಿ ಅರ್ಜುನ್ ಶಾಶ್ವತವಾಗಿ ದೂರ ಆಗ್ತಾರೆ. ದೇವ್ರೆ, ಹೇಗಾದ್ರೂ ಮಾಡಿ ಈ ಮದ್ವೆನ ನಿಲ್ಲಿಸ್ಬಿಡು. ಜೀವನ ಪೂರ್ತಿ ನಿನ್ಗೆ ತುಪ್ಪದ ದೀಪ ಹಚ್ತೀನಿ. ಸೇವಂತಿ ಅವನ್ ಬಾಳಿಂದ ದೂರ ಆಗ್ತಿದ್ ಮರುಕ್ಷಣನೆ ಇವಳ ಜೀವನ ನರ್ಕ ಆಗತ್ತೆ. ಚಿತ್ರಗುಪ್ತನ್ ತರ 1-4 ಬಡ್ಡಿ ಸೇರಿಸಿ ಅವನಿಗೆ ವಾಪಸ್ ಕೊಡ್ಲಿಲ್ಲ ಅಂದ್ರೆ ಇವಳು ಸಾಕ್ಷಿ ತಂಗಿ ಸೋನಾಕ್ಷಿನೇ ಅಲ್ಲ. ಮೀರಾ, ಹಸೆ ಮಣೆ ಮೇಲೆ ಹೋಗಿ ಕೂತ್ಕೊ ಅಂದ್ರೆ ಏನ್ ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲ ಮೇಡಮ್, ಈ ಕ್ಷಣಕ್ಕೋಸ್ಕರ ನಾನು ಎಷ್ಟು ಕಾಯ್ತಿದ್ದೆ ಗೊತ್ತಾ? ಹಸೆ ಮಣೆ ನೋಡಿದ ತಕ್ಷಣ ನನ್ ಭಾವುಕಳಾಗ್ಬಿಟ್ಟೆ. ಹಾಳಾದವಳು ಭಾವುಕಳಾದ್ಲಂತೆ. ನನ್ನ ಮೊಮ್ಮಗ ನಿನ್ ಬಣ್ಣನೆಲ್ಲ ಬೈಲ್ ಮಾಡ್ತಾನೆ, ನೋಡ್ತಾ ಇರು. ಇಷ್ಟಕ್ಕೆ ತೃಪ್ತಿ ಪಟ್ರೆ ಹೇಗೆ? ಇನ್ನು ಎಷ್ಟೊಂದು ಕಾರ್ಯಗಳಾಗ್ಬೇಕು, ಫಂಕ್ಷನ್ ಅಲ್ಲಿ ಮಿಂಚ್ಬೇಕು. ಬಾ ಕೂತ್ಕೋ.